ಅರೆ ಚಿಕ್ಕಪ್ಪ, ಈ ಬ್ಯಾಂಡೇಜ್ ಯಾಕೆ? ಏನಿಲ್ಲ ಮಗು, ಕಾಲಲ್ಲಿ ಕುಷ್ಠದ ಗಾಯ ಇದೆ, ವಾಸಿನೇ ಆಗ್ತಿಲ್ಲ. ಚಿಕ್ಕಪ್ಪ, ಕುಷ್ಠರೋಗದ ಗಾಯವನ್ನು ಗುಣಪಡಿಸೋದಕ್ಕೆ ನೀವು ಸರಿಯಾದ ಕಾಳಜಿ ವಹಿಸ್ಬೇಕು. ನಾನೀಗ ಹೋಗಿ ಆಶಾ ಅಕ್ಕನನ್ನು ಕರ್ಕೊಂಡ್ ಬರ್ತೀನಿ. ನಾನ್ ನಿಮ್ಗೆ ಕೆಲವು ಸರಳ ಮಾರ್ಗೋಪಾಯ ತಿಳಿಸ್ತೀನಿ. ಇದರಿಂದ ನೀವು ಮನೆಯಲ್ಲೇ ನಿಮ್ಮ ಕಾಲುಗಳ ಆರೈಕೆಯನ್ನು ಸುಲಭವಾಗಿ ನೋಡ್ಕೋಬಹುದು. ದಿನ ನಿಮ್ಮ ಕಾಲುಗಳನ್ನು ಸುಮಾರು 20 ನಿಮಿಷದ ತನಕ ತಾಜಾ ನೀರಿನಲ್ಲಿ ಇಡಬೇಕು. ಗಾಯದ ಸುತ್ತಲೂ ಇರುವ ದಪ್ಪ ಚರ್ಮವನ್ನು ದೊರಗು ಬಟ್ಟೆ ಅಥವಾ ತೆಂಗಿನ ನಾರಿನಿಂದ ಕೆರೆದು ತೆಗೆಯಬೇಕು. ನಂತರ ತಕ್ಷಣವೇ ನಿಮ್ಮ ಒದ್ದೆ ಕಾಲುಗಳಿಗೆ ಎಣ್ಣೆ ಹಚ್ಚಿ, ಯಾಕೆಂದ್ರೆ ತ್ವಚೆ ಒಣಗಬಾರದು. ಗಾಯಕ್ಕೆ ಮತ್ತೆ ಏಟಾಗದಂತೆ, ಕೊಳಕು ಸೋಂಕು ತಗಲದಂತೆ ಯಾವಾಗಲೂ ಸ್ವಚ್ಛ ಬಟ್ಟೆ ಅಥವಾ ಬ್ಯಾಂಡೇಜ್ನಿಂದ ಮುಚ್ಚಿಡಿ. ಅಷ್ಟು ಮಾತ್ರವಲ್ಲದೆ ನಡೆಯುವಾಗ ಊರುಗೋಲುಗಳನ್ನು ಬಳಸಿ. ಇದರಿಂದ ಪಾದಗಳು ಒತ್ತಡಕ್ಕೆ ಒಳಗಾಗುವುದಿಲ್ಲ. ಸುಟ್ಟ ಗಾಯಗಳಿಗೆ ಒಳಗಾಗದಂತೆ ಯಾವಾಗಲೂ ಶಾಖ ಮತ್ತು ಬೆಂಕಿಯಿಂದ ದೂರ ಇರಿ. ಕಾಲುಗಳನ್ನು ಗಾಯಗಳಿಂದ ರಕ್ಷಿಸಲು ಕಾಲುಗಳನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳಬೇಡಿ. ಬರಿಗಾಲಲ್ಲಿ ಎಂದೂ ನಡೆಯಬೇಡಿ ಮತ್ತು ಸಾಧಾರಣ ಹವಾಯಿ ಚಪ್ಪಲಿಗಳನ್ನು ಧರಿಸಬೇಡಿ. ಮೃದುವಾದ ಮತ್ತು ನಿಮ್ಮ ಗಾಯ ಬೆಳೆಯಲು ಅವಕಾಶ ನೀಡದ ಚಪ್ಪಲಿಗಳನ್ನು ಮಾತ್ರ ಬಳಸಿ. ನೀವು ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಉಚಿತವಾಗಿ ಪಡೆಯಬಹುದು. ಈಗ ನಾನ್ ನಿಮ್ಗೆ ಪಾದದ ವ್ಯಾಯಾಮ ಹೇಗೆ ಮಾಡೋದೆಂದು ಹೇಳ್ತೀನಿ. ಇದನ್ನು ದಿನಕ್ಕೆ 3 ಬಾರಿ ಮಾಡ್ಬೇಕಾಗುತ್ತೆ. ಉದ್ದನೆಯ ಬಟ್ಟೆಯ 2 ತುದಿಗಳನ್ನು ನಿಮ್ಮ ಕೈಗಳಿಂದ ಹಿಡಿದುಕೊಳ್ಳಿ. ಬಟ್ಟೆಯ ಮಧ್ಯಭಾಗವನ್ನು ನಿಮ್ಮ ಪಾದದ ಕೆಳಗೆ ಇರಿಸಿ ಮತ್ತು ಬಟ್ಟೆಯನ್ನು ನಿಮ್ಮ ಕಡೆಗೆ 10 ಬಾರಿ ದೃಢವಾಗಿ ಎಳೆಯಿರಿ. ಮತ್ತೆ ಚಿಕ್ಕಪ್ಪ, ಯಾರಿಗಾದ್ರೂ ಫುಟ್ ಡ್ರಾಪ್ ಇದ್ರೂ ಅದನ್ನು ಸಹ ಆಪರೇಷನ್ ಮಾಡಿ ಸರಿಪಡಿಸಬಹುದು. ಚಿಕ್ಕಮ್ಮ, ಈ ಎಲ್ಲಾ ವಿಚಾರದಲ್ಲೂ ಚಿಕ್ಕಪ್ಪ ಅವರಿಗೆ ನೀವು ಸಹಾಯ ಮಾಡ್ಬೇಕು. ಖಂಡಿತ ಮಾಡ್ತೀನಿ. ಇವ್ರಿಗೆ ನಾನು ಸಹಾಯ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ತಾರೆ? ಸ್ವಯಂ ಆರೈಕೆ ಪ್ರತಿದಿನ ಮಾಡಿ ಅಂಗವಿಕಲತೆಯನ್ನು ದೂರ ಮಾಡಿ.